ರಾಜ್ಯದಲ್ಲಿ ಶಾಲಾ ಶಿಕ್ಷಕರ ಕೊರತೆ ಇದೆ. ಜೊತೆಗೆ ಅತಿಥಿ ಶಿಕ್ಷಕರು ಅನ್ನೋ ಪದವಿ ಹೊತ್ತವರ ಗೋಳು ಹೇಳತೀರದ್ದಾಗಿದೆ. ಅತಿಥಿ ಶಿಕ್ಷಕರು ಕೇವಲ ಸೇವೆಗೆ ಮಾತ್ರ ಸೀಮಿತವಾ? ಕಾಯಂ ಶಿಕ್ಷಕರ 10% ಸೌಲಭ್ಯ ಇವರಿಗೆ ಬೇಡವಾ? ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಸಂಸ್ಕೃತ ಶ್ಲೋಕದ ಅರ್ಥ ಮಕ್ಕಳಿಗೆ ಶಿಕ್ಷಣ ನೀಡಿ ಸರಿದಾರಿಯಲ್ಲಿ ಸಾಗಿಸೋ ಗುರು ದೇವರ ಸಮಾನ ಅಂತ. ಆದ್ರೆ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರು ಅನ್ನೋ ಹೆಗ್ಗಳಿಕೆ ಹೊತ್ತ ನಮ್ಮ ಶಿಕ್ಷಕ ಬಂಧುಗಳು ಕನಿಷ್ಠ ಗೌರವಯುತ ಜೀವನಕ್ಕೂ ಪರದಾಡುವಂತಾಗಿದೆ. ಸರಿಯಾದ ಸಮಯಕ್ಕೆ ಸಂಬಳ ಸಿಗದೆ, ಕೆಲಸದ ಕಾಯಂ ಸಹ ಆಗದೆ ತ್ರಿಶಂಕುವಿನಲ್ಲಿ ಸಿಲುಕಿದ್ದಾರೆ. ಅತಿಥಿ ಶಿಕ್ಷಕರ ಗೋಳು ಸರ್ಕಾರಕ್ಕಿಲ್ವಾ ಕಾಳಜಿ? ಸರ್ಕಾರಕ್ಕೆ ಕಾಯಂ ಶಿಕ್ಷಕರಷ್ಟೇ ಮುಖ್ಯನಾ? ರಾಜ್ಯದಲ್ಲಿ ಜೂನ್ 1ರಿಂದ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ. ನಿನ್ನೆ ರಾಜ್ಯದ ಶಿಕ್ಷಣ ಇಲಾಖೆ ಸಹ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಸಮಾನತೆ ಹಾಗೂ ಘನತೆ ಉಳಿಸುವ ವಾತಾವರಣ ನಿರ್ಮಾಣ ಮಾಡೋದೇ ನಮ್ಮ ಗುರಿ ಅಂತ ಸ್ವತಃ ಶಿಕ್ಷಣ ಸಚಿವರೇ ಹೇಳಿದ್ದಾರೆ. ಆದರೆ ಮಕ್ಕಳಿಗೆ ಸಮಾನತೆ ಬೋಧಿಸಲು ಹೊರಟ ಸರ್ಕಾರ ಅತಿಥಿ ಶಿಕ್ಷಕರನ್ನೇಕೆ ಕಡೆಗಣಿಸಿದೆ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಮುಖ್ಯ ಪ್ರಶ್ನೆ. ಹೌದು, ರಾಜ್ಯದ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಡಿ ಬರೋಬ್ಬರಿ 79,000 ಶಿಕ್ಷಕ ಹುದ್ದೆಗಳು ಖಾಲಿ ಇವೆ. ರಾಜ್ಯ ಸರ್ಕಾರ ಅತಿಥಿ ಶಿಕ್ಷಕರನ್ನ ನೇಮಿಸಿ ಮಕ್ಕಳಿಗೆ ಪಾಠ ಮಾಡಿಸ್ತಾ ಇದೆ. ಆದರೆ ಕರ್ನಾಟಕದ ಸರ್ಕಾರಿ ಶಾಲೆಗಳು, ಪಿಯು ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ 50,000 ಅತಿಥಿ ಶಿಕ್ಷಕರು ಗೌರವಯುತ ಜೀವನ ನಡೆಸಲಾಗದೆ ಪರದಾಡ್ತಿದ್ದಾರೆ. ಗೌರವಧನ ಏರಿಕೆ, ಉದ್ಯೋಗ ಭದ್ರತೆ ಮತ್ತು ಸೇವಾ ಖಾಯಮಾತಿಯಂತಹ ಪ್ರಮುಖ ಬೇಡಿಕೆಗಳಿಗಾಗಿ ದೀರ್ಘಕಾಲದಿಂದ ಹೋರಾಟ ನಡೆಸುತ್ತಿದ್ದಾರೆ. ಇವಾಗ ಮೊದಲನೇ ಸಮಸ್ಯೆ ನಮ್ ಕೆಲಸ ಬೇಕು ಸರ್. ನಮ್ಗೆ ಕಂಟಿನ್ಯೂಟಿ ಸಿಗಬೇಕು. ಹೋದ ವರ್ಷ ಕೆಲಸ ಮಾಡಿದ್ರೆ ಈ ವರ್ಷನೂ ಕಂಟಿನ್ಯೂ ಆಗಬೇಕು. ಎರಡನೇದು ನಮ್ ಸಂಬಳ ಬರೀ 14,000 ರೂಪಾಯಿ ಸರ್. ಅಂದ್ರೆ ನೀವು 14,000 ಯೋಚನೆ ಮಾಡಿದ್ರೆ ಜೀವನ ಮಾಡಕ್ಕಾಗತ್ತಾ? ಇವತ್ತು ಕನಿಷ್ಠ ವೇತನ 25-30 ಸಾವಿರ ಇದೆ. ನಮಗೆ ಟೀಚರ್ ಪಾಠ ಮಾಡೋರಿಗೆ 14,000 ಕೊಡುತ್ತೆ ಸರ್ಕಾರ. ನಾವ್ಯಾಕೆ ಮಾಡ್ತಾ ಇದೀವಿ? ಮತ್ತೆ ನಾವು ಶಿಕ್ಷಣದ ಗುಣಮಟ್ಟ ಉಳಿಬೇಕು, ಬಡ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು ಅಂತ ಹಿತದೃಷ್ಟಿಯಲ್ಲಿ ಮಾಡ್ತಾ ಇದೀವಿ. 14,000ರಿಂದ ಕನಿಷ್ಠ 30,000 ಮಾಡಿದ್ರೆ ನೋಡಿ ಸರ್, ಅವಾಗ ಇನ್ನು ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ. ಉಪನ್ಯಾಸಕರು ಕೆಲಸ ಮಾಡ್ತಾರೆ. ಇನ್ನೊಂದು ಸರ್, ನಮ್ಗೆ ಇವಾಗ ಬೇರೆ ಬೇರೆ ಶೋಷಣೆಗಳಿದೆ. ಇವಾಗ ನೋಡಿ, ಉಪನ್ಯಾಸಕರು ತೀರೋದ್ರು 2-3 ಜನ ನಮ್ಮಲ್ಲಿ. ಅವ್ರಿಗೆ ₹1 ಇಲ್ಲ ಸರ್. PF ಇಲ್ಲ, ESI ಇಲ್ಲ, ಹುಷಾರ್ ತಪ್ಪಿದ್ರೆ ಏನೇ ಮೆಡಿಕಲ್ ಬೆನಿಫಿಟ್ಸ್ ಇಲ್ಲ, ಇಡಿಗಂಟು ಕೊಡಲ್ಲ ಸರ್. ಇವಾಗ ಹೆಂಗ್ ತಾನೇ ಜೀವನ ಮಾಡಬೇಕು? ಏನ್ ಭದ್ರತೆ ಇದೆ ಜೀವನದಲ್ಲಿ? ಅತಿಥಿ ಶಿಕ್ಷಕರು ನಮ್ಮ ಸೇವೆಯನ್ನು ಕಾಯಂ ಮಾಡಿಕೊಳ್ಳಿ, ಇಲ್ಲವಾದರೆ ಕಾಯಂ ಶಿಕ್ಷಕರಂತೆ ನಮಗೂ ಸೌಲಭ್ಯ ನೀಡಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಕಾಯಂ ಶಿಕ್ಷಕರಂತೆ ನಾವು ಮಕ್ಕಳಿಗೆ ಪಾಠ ಮಾಡ್ತೇವೆ, ಆದರೂ ಭೇದ ಭಾವ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದೆಡೆ ಅತಿಥಿ ಶಿಕ್ಷಕರು ಆರೋಗ್ಯದ ಭದ್ರತೆ ಇಲ್ಲದೆ ಒದ್ದಾಡುತ್ತಿದ್ದಾರೆ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯಧನ ಸಿಗದೆ ವೃದ್ಧ ಪೋಷಕರು ಕಣ್ಣೀರ ಮಳೆ ಸುರಿಸುತ್ತಿದ್ದಾರೆ. ಈಗ ಭೀಮಪ್ಪ ಪಟ್ಟಗದಲ್ಲ, ಅವ್ರಿಗೆ ಏನಾಗಬೇಕು? ನಮ್ಮ ತಮ್ಮನ ಮಗ ರೀ ಕಾಸ, ಇದೇ ಮಗಳ ಕೊಟ್ಟಿದ್ದ. ಅದ್ರ ಒಟ್ಟಿಲಿ ಅದು ಒಂದ ಗಂಡ್ರಿ, ಕಾಲಿಲ್ಲ ಕಾಲಿಲ್ಲದಕ್ಕೆ ಜೋಪಾನ ಮಾಡ್ಕೊಂತ ಒಟ್ಟು ಸಾಲಿ ಕೆಲ್ಕೊಂತ ಕೌದಿ ಹೊಡ್ಕೊಂತ ಜೋಪಾನ ಮಾಡಿದ್ವಿ. ಶಾಲೆಗೆ ಹೋಗಿದ್ನಪ್ಪ, ಏನು ಹೇಳಿಲ್ಲ ನಮ್ಗ, ಏನು ಪಗಾರ ಹೇಳಿಲ್ಲ. ತಾಯಿ ಮಗನು ಬರ್ತಿದ್ವು, ಊಟ ಮಾಡ್ತಿದ್ವು, ಮಕ್ಕೊಂತಿದ್ವು. ಆರಾಮದ ದೇವ್ರ ನನ್ನ ಮೊಮ್ಮಗ ಶಾಲೆ ಕೊಡ್ತಾನಂತ ಹೀಗಾಗಿದೆ. ಯಾಕ್ರನ್ ಕೈ ಹಿಂಗ ಸತ್ತು ಬಿಟ್ಟ, ಏನ್ ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಹಲವು ಬದಲಾವಣೆ ಮಾಡುತ್ತಿದೆ. ಗ್ರಾಮ ಪಂಚಾಯಿತಿಗೆ ಒಂದು ಕೆಪಿಎಸ್ಸಿ ಶಾಲೆ ತೆರೆಯಲು ಮುಂದಾಗಿದ್ದು, ಕಡಿಮೆ ಮಕ್ಕಳಿರೋ ಶಾಲೆಗಳು ಮುಚ್ಚುವ ಭೀತಿ ಇದೆ. ಜೊತೆಗೆ ಶಿಕ್ಷಕರ ಸಂಖ್ಯೆಯೂ ಕಡಿಮೆಯಾಗಲಿದೆ. ಇನ್ನು ಅತಿಥಿ ಶಿಕ್ಷಕರ ಪರವಾಗಿ ರಿಪಬ್ಲಿಕ್ ಕನ್ನಡ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಪ್ರಶ್ನೆ ಮಾಡಿತ್ತು. ಶಿಕ್ಷಣ ಸಚಿವರು ಕೊಟ್ಟ ಉತ್ತರವೇನು ಇಲ್ಲಿದೆ ನೋಡಿ. ಒಂದ್ಮೇಲೆ 2,000 ಕಮ್ಮಿ ಜಾಸ್ತಿ ಮಾಡಿದೀವಿ. ಬಹಳ ಶಾರ್ಟ್ ಟೈಮ್ ಅಲ್ಲಿ ನಾವು ಬಂದ ತಕ್ಷಣ ಮಾಡಿದೀವಿ. ಮತ್ತೆ ಈವನ್ PUCಯಲ್ಲೂ ಕೂಡ 2,000 ಜಾಸ್ತಿ ಮಾಡಿದೀವಿ. ಬಟ್ ಯಾವಾಗಲೂ ಕೂಡ ಕಮ್ಮಿ. ಅದ್ರ ಬದಲು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಮನೆ ಮುಖ್ಯಮಂತ್ರಿಗಳು ಹೇಳ್ತೀವಿ, ಯಾಕೆಂದ್ರೆ ಗೆಸ್ಟ್ ಟೀಚರ್ಸ್ ಕೂಡ ಆಸ್ ಗುಡ್ ಆಸ್ ರೆಗ್ಯುಲರ್ ಟೀಚರ್ಸೇ. ಬಟ್ ನಿಮ್ ಸಿಸ್ಟಮ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲ, ಯಾವಾಗಲೂ ಅಷ್ಟೇ. ಅತಿ ಶಿಕ್ಷಕರದಂದ್ರೆ ರೂಲ್ಸೇ ಅದು. ಎಲ್ಲಿ ನಿಮಗೆ ವೇಕೆನ್ಸಿ ಇರ್ತದೆ ಅಲ್ಲಿಗೆ ಮಾತ್ರ ಕ್ವಾಲಿಫೈಡ್ ಟೀಚರ್ಸ್ ನ ತಗೊಳ್ತಕ್ಕಂಥದ್ದು ಈ ಸಿಸ್ಟಮ್. ಬರೀಲಿ ಇವಾಗ
ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಇವರಿಗೆಲ್ಲರಿಗೂ ಕೂಡ ಒಳ್ಳೆ ಅವಕಾಶ ಸಿಗುತ್ತೆ, ಮಾಡ್ಕೊಳ್ಳಿ. ರಾಜ್ಯದ ಶಿಕ್ಷಣ ಸಚಿವರೇ ಅತಿಥಿ ಶಿಕ್ಷಕರ ಸಂಬಳ ಕಡಿಮೆ ಇದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಆದರೆ ಅವರ ವೇತನವನ್ನ ಹೆಚ್ಚು ಮಾಡಿ ಅವರಿಗೆ ಗೌರವಯುತ ಜೀವನ ನಡೆಸಲು ಮುಂದಾಗಲು ಕಾನೂನಿನ ಕುಂಟು ನೆಪಗಳನ್ನ ಹೇಳ್ತಿದ್ದಾರೆ. ಖಾಯಂ ಶಿಕ್ಷಕರಂತೆ ಅತಿಥಿ ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದಾರೆ. ಸರ್ಕಾರ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರ ಬಗ್ಗೆ ಇನ್ನಾದ್ರೂ ಕಾಳಜಿ ವಹಿಸಬೇಕಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿ ಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಇವತ್ತಿನ ವಿಷಯ, ರಾಜ್ಯದಲ್ಲಿ ಶಾಲಾ ಶಿಕ್ಷಕರ ಕೊರತೆ ಇದೆ. ಜೊತೆಗೆ ಅತಿಥಿ ಶಿಕ್ಷಕರು ಅನ್ನೋ ಪದವಿ ಹೊತ್ತವರ ಗೋಳು ಹೇಳತೀರದ್ದಾಗಿದೆ. ಅತಿಥಿ ಶಿಕ್ಷಕರು ಕೇವಲ ಸೇವೆಗೆ ಮಾತ್ರ ಸೀಮಿತವಾ? ಕಾಯಂ ಶಿಕ್ಷಕರ 10% ಸೌಲಭ್ಯ ಇವರಿಗೆ ಬೇಡವಾ? ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಸಂಸ್ಕೃತ ಶ್ಲೋಕದ ಅರ್ಥ ಮಕ್ಕಳಿಗೆ ಶಿಕ್ಷಣ ನೀಡಿ ಸರಿದಾರಿಯಲ್ಲಿ ಸಾಗಿಸೋ ಗುರು ದೇವರ ಸಮಾನ ಅಂತ. ಆದ್ರೆ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರು ಅನ್ನೋ ಹೆಗ್ಗಳಿಕೆ ಹೊತ್ತ ನಮ್ಮ ಶಿಕ್ಷಕ ಬಂಧುಗಳು ಕನಿಷ್ಠ ಗೌರವಯುತ ಜೀವನಕ್ಕೂ ಪರದಾಡುವಂತಾಗಿದೆ. ಸರಿಯಾದ ಸಮಯಕ್ಕೆ ಸಂಬಳ ಸಿಗದೆ, ಕೆಲಸದ ಕಾಯಂ ಸಹ ಆಗದೆ ತ್ರಿಶಂಕುವಿನಲ್ಲಿ ಸಿಲುಕಿದ್ದಾರೆ. ಅತಿಥಿ ಶಿಕ್ಷಕರ ಗೋಳು, ಸರ್ಕಾರಕ್ಕಿಲ್ವಾ ಕಾಳಜಿ? ಸರ್ಕಾರಕ್ಕೆ ಕಾಯಂ ಶಿಕ್ಷಕರಷ್ಟೇ ಮುಖ್ಯನಾ? ರಾಜ್ಯದಲ್ಲಿ ಜೂನ್ 1ರಿಂದ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ. ನಿನ್ನೆ ರಾಜ್ಯದ ಶಿಕ್ಷಣ ಇಲಾಖೆ ಸಹ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಸಮಾನತೆ ಹಾಗೂ ಘನತೆ ಉಳಿಸುವ ವಾತಾವರಣ ನಿರ್ಮಾಣ ಮಾಡೋದೇ ನಮ್ಮ ಗುರಿ ಅಂತ ಸ್ವತಃ ಶಿಕ್ಷಣ ಸಚಿವರೇ ಹೇಳಿದ್ದಾರೆ. ಆದರೆ ಮಕ್ಕಳಿಗೆ ಸಮಾನತೆ ಬೋಧಿಸಲು ಹೊರಟ ಸರ್ಕಾರ ಅತಿಥಿ ಶಿಕ್ಷಕರನ್ನೇಕೆ ಕಡೆಗಣಿಸಿದೆ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಮುಖ್ಯ ಪ್ರಶ್ನೆ. ಹೌದು, ರಾಜ್ಯದ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಡಿ ಬರೋಬ್ಬರಿ 79,000 ಶಿಕ್ಷಕ ಹುದ್ದೆಗಳು ಖಾಲಿ ಇವೆ. ರಾಜ್ಯ ಸರ್ಕಾರ ಅತಿಥಿ ಶಿಕ್ಷಕರನ್ನ ನೇಮಿಸಿ ಮಕ್ಕಳಿಗೆ ಪಾಠ ಮಾಡಿಸ್ತಾ ಇದೆ. ಆದರೆ ಕರ್ನಾಟಕದ ಸರ್ಕಾರಿ ಶಾಲೆಗಳು, ಪಿಯು ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ 50,000 ಅತಿಥಿ ಶಿಕ್ಷಕರು ಗೌರವಯುತ ಜೀವನ ನಡೆಸಲಾಗದೆ ಪರದಾಡ್ತಿದ್ದಾರೆ. ಗೌರವಧನ ಏರಿಕೆ, ಉದ್ಯೋಗ ಭದ್ರತೆ ಮತ್ತು ಸೇವಾ ಕಾಯಮಾತಿಯಂತಹ ಪ್ರಮುಖ ಬೇಡಿಕೆಗಳಿಗಾಗಿ ದೀರ್ಘಕಾಲದಿಂದ ಹೋರಾಟ ನಡೆಸುತ್ತಿದ್ದಾರೆ. ಇವಾಗ ಮೊದಲನೇ ಸಮಸ್ಯೆ ನಮ್ ಕೆಲಸ ಬೇಕು ಸರ್. ನಮ್ಗೆ ಕಂಟಿನ್ಯೂಟಿ ಸಿಗಬೇಕು. ಹೋದ ವರ್ಷ ಕೆಲಸ ಮಾಡಿದ್ರೆ ಈ ವರ್ಷನೂ ಕಂಟಿನ್ಯೂ ಆಗಬೇಕು. ಎರಡನೇದು ನಮ್ ಸಂಬಳ ಬರೀ 14,000 ರೂಪಾಯಿ ಸರ್. ಅಂದ್ರೆ ನೀವು 14,000 ಯೋಚನೆ ಮಾಡಿದ್ರೆ ಜೀವನ ಮಾಡಕ್ಕಾಗತ್ತಾ? ಇವತ್ತು ಕನಿಷ್ಠ ವೇತನ 25-30 ಸಾವಿರ ಇದೆ. ನಮಗೆ ಟೀಚರ್ ಪಾಠ ಮಾಡೋರಿಗೆ 14,000 ಕೊಡುತ್ತೆ ಸರ್ಕಾರ. ನಾವ್ಯಾಕೆ ಮಾಡ್ತಾ ಇದೀವಿ? ಮತ್ತೆ ನಾವು ಶಿಕ್ಷಣದ ಗುಣಮಟ್ಟ ಉಳಿಬೇಕು, ಬಡ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು ಅಂತ ಹಿತದೃಷ್ಟಿಯಲ್ಲಿ ಮಾಡ್ತಾ ಇದೀವಿ. 14,000ರಿಂದ ಕನಿಷ್ಠ 30,000 ಮಾಡಿದ್ರೆ ನೋಡಿ ಸರ್, ಅವಾಗ ಇನ್ನು ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ, ಉಪನ್ಯಾಸಕರು ಕೆಲಸ ಮಾಡ್ತಾರೆ. ಇನ್ನೊಂದು ಸರ್, ನಮ್ಗೆ ಇವಾಗ ಬೇರೆ ಬೇರೆ ಶೋಷಣೆಗಳಿದೆ. ಇವಾಗ ನೋಡಿ, ಉಪನ್ಯಾಸಕರು ತೀರೋದ್ರು 2-3 ಜನ ನಮ್ಮಲ್ಲಿ. ಅವ್ರಿಗೆ ₹1 ಇಲ್ಲ ಸರ್, PF ಇಲ್ಲ, ESI ಇಲ್ಲ, ಹುಷಾರು ತಪ್ಪಿದ್ರೆ ಏನೇ ಮೆಡಿಕಲ್ ಬೆನಿಫಿಟ್ಸ್ ಇಲ್ಲ, ಇಡಿಗಂಟು ಕೊಡಲ್ಲ ಸರ್. ಇವಾಗ ಹೆಂಗ್ ತಾನೇ ಜೀವನ ಮಾಡಬೇಕು? ಏನ್ ಭದ್ರತೆ ಇದೆ ಜೀವನದಲ್ಲಿ? ಅತಿಥಿ ಶಿಕ್ಷಕರು ನಮ್ಮ ಸೇವೆಯನ್ನು ಕಾಯಂ ಮಾಡಿಕೊಳ್ಳಿ, ಇಲ್ಲವಾದರೆ ಕಾಯಂ ಶಿಕ್ಷಕರಂತೆ ನಮಗೂ ಸೌಲಭ್ಯ ನೀಡಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಕಾಯಂ ಶಿಕ್ಷಕರಂತೆ ನಾವು ಮಕ್ಕಳಿಗೆ ಪಾಠ ಮಾಡ್ತೇವೆ, ಆದರೂ ಭೇದ ಭಾವ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದೆಡೆ ಅತಿಥಿ ಶಿಕ್ಷಕರು ಆರೋಗ್ಯದ ಭದ್ರತೆ ಇಲ್ಲದೆ ಒದ್ದಾಡುತ್ತಿದ್ದಾರೆ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯಧನ ಸಿಗದೆ ವೃದ್ಧ ಪೋಷಕರು ಕಣ್ಣೀರ ಮಳೆ ಸುರಿಸುತ್ತಿದ್ದಾರೆ. ಈಗ ಭೀಮಪ್ಪ ಪಟ್ಟಗದ್ರಲ್ಲ, ಅವ್ರಿಗೆ ಏನಾಗಬೇಕು? ನಮ್ಮ ತಮ್ಮನ ಮಗ ವಿಕಾಸ ಹಿರಿಯ ಮಗಳ ಕೊಟ್ಟಿದ್ದ, ಅದ್ರ ಬಟ್ಟಿಲಿ ಅದು ಒಂದೇ ಗಂಡ್ರಿ. ಕಾಲಿಲ್ಲ ಕಾಲಿಲ್ಲದಕ್ಕೆ ಜೋಪಾನ ಮಾಡ್ಕೊಂತ ಒಟ್ಟು ಸಾಲಿ ಕಲಿಕೊಂತ ಕೌದಿ ಹೊಡ್ಕೊಂತ ಜೋಪಾನ ಮಾಡಿದೀವಿ. ಶಾಲೆಗೆ ಹೋಗಿದ್ನಪ್ಪ, ಏನು ಹೇಳಿಲ್ಲ ನಮ್ಗ, ಏನು ಪಗಾರ ಹೇಳಿಲ್ಲ. ತಾಯಿ ಮಗನು ಬರ್ತಿದ್ವು, ಊಟ ಮಾಡ್ತಿದ್ವು, ಮಕ್ಕೊಂತಿದ್ವು. ಆರಾಮದ ಹುಡುಗಿಯರ ನನ್ನ ಮಗ ಶಾಲಿ ಕೊಡ್ತಾನಂತ ಈಗ ಆಗಿದ್ದೆ 50 ಎಕರೆ ಹಿಂಗ ಸತ್ತು ಬಿಟ್ಟ. ಏನ್ ಮಾಡ್ಬೇಕು?
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಹಲವು ಬದಲಾವಣೆ ಮಾಡುತ್ತಿದೆ. ಗ್ರಾಮ ಪಂಚಾಯಿತಿಗೆ ಒಂದು ಕೆಪಿಎಸ್ಸಿ ಶಾಲೆ ತೆರೆಯಲು ಮುಂದಾಗಿದ್ದು, ಕಡಿಮೆ ಮಕ್ಕಳಿರೋ ಶಾಲೆಗಳು ಮುಚ್ಚುವ ಭೀತಿ ಇದೆ. ಜೊತೆಗೆ ಶಿಕ್ಷಕರ ಸಂಖ್ಯೆಯೂ ಕಡಿಮೆಯಾಗಲಿದೆ. ಇನ್ನು ಅತಿಥಿ ಶಿಕ್ಷಕರ ಪರವಾಗಿ ರಿಪಬ್ಲಿಕ್ ಕನ್ನಡ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಪ್ರಶ್ನೆ ಮಾಡಿತ್ತು. ಶಿಕ್ಷಣ ಸಚಿವರು ಕೊಟ್ಟ ಉತ್ತರವೇನು ಇಲ್ಲಿದೆ ನೋಡಿ. ಒಂದ್ಮೇಲೆ 2,000 ಕಮ್ಮಿ ಜಾಸ್ತಿ ಮಾಡಿದೀವಿ. ಬಹಳ ಶಾರ್ಟ್ ಟೈಮ್ ಅಲ್ಲಿ ನಾವು ಬಂದ ತಕ್ಷಣನೇ ಮಾಡಿದೀವಿ. ಮತ್ತೆ ಈವನ್ PUCಯಲ್ಲೂ ಕೂಡ 2,000 ಜಾಸ್ತಿ ಮಾಡಿದೀವಿ. ಬಟ್ ಯಾವಾಗಲೂ ಕೂಡ ಕಮ್ಮಿ. ಅದ್ರ ಬದಲು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಮನೆ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ಯಾಕೆಂದ್ರೆ ಗೆಸ್ಟ್ ಟೀಚರ್ಸ್ ಕೂಡ ಆಸ್ ಗುಡ್ ಆಸ್ ರೆಗ್ಯುಲರ್ ಟೀಚರ್ಸ್. ಬಟ್ ನಿಮ್ ಸಿಸ್ಟಮ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲ, ಯಾವಾಗಲೂ ಅಷ್ಟೇ. ಅತಿ ಶಿಕ್ಷಕರದಂದ್ರೆ ರೂಲ್ಸೇ ಅದು. ಎಲ್ಲಿ ನಿಮಗೆ ವೇಕೆನ್ಸಿ ಇರ್ತದೆ ಅಲ್ಲಿಗೆ ಮಾತ್ರ ಕ್ವಾಲಿಫೈಡ್ ಟೀಚರ್ಸ್ ನ ತಗೊಳ್ತಕ್ಕಂಥದ್ದು ಈ ಸಿಸ್ಟಮ್. ಬರೀಲಿ ಇವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಇವರಿಗೆಲ್ಲರಿಗೂ ಕೂಡ ಒಳ್ಳೆ ಅವಕಾಶ ಸಿಗುತ್ತೆ, ಮಾಡ್ಕೊಳ್ಳಿ. ರಾಜ್ಯದ ಶಿಕ್ಷಣ ಸಚಿವರೇ ಅತಿಥಿ ಶಿಕ್ಷಕರ ಸಂಬಳ ಕಡಿಮೆ ಇದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಆದ್ರೆ ಅವರ ವೇತನವನ್ನ ಹೆಚ್ಚು ಮಾಡಿ ಅವರಿಗೆ ಗೌರವಯುತ ಜೀವನ ನಡೆಸಲು ಮುಂದಾಗಲು ಕಾನೂನಿನ ಕುಂಟು ನೆಪಗಳನ್ನ ಹೇಳ್ತಿದ್ದಾರೆ. ಖಾಯಂ ಶಿಕ್ಷಕರಂತೆ ಅತಿಥಿ ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದಾರೆ. ಸರ್ಕಾರ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರ ಬಗ್ಗೆ ಇನ್ನಾದ್ರೂ ಕಾಳಜಿ ವಹಿಸಬೇಕಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿ ಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಇವತ್ತಿನ ವಿಷಯ